ಯಾಕೆ ಹೇಳ್ತಾ ಇದ್ದೀರಿ? ಏನ ಕಳ್ಕೊಂಡಿದ್ದೀರಿ ಅಂತ? ಏನಿಲ್ಲ ಪ್ರಕಾಶ್, ನಿಮ್ಮನ್ನ ಈ ಡ್ರೆಸ್ಸಲ್ಲಿ ನೋಡೋದಕ್ಕೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ. ಕೊನೆಗೂ ನನಗೆ ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಂಡ್ರಲ್ಲ, ತುಂಬ ಸಂತೋಷ ಆಯಿತು. ಅಯ್ಯೋ ಕುತ್ಕೊಳ್ಳಿ, ನಾನು ಹೊರಗಡೆ ಹೋಗಿ ಕಾಫಿ ತೊಗೊಂಡು ಬರ್ತೀನಿ. ಬರ್ತೆ, ಇವತ್ತು ನಾನು ಪುನರ್ಜನ್ಮ ಹೊಂದಿದ್ದೀನಿ ಅಂದರೆ ಅದಕ್ಕೆ ನೀವು ಕಾರಣ. ಅಂದು ನೀವು ಹೇಳಿದ ಒಂದೊಂದು ಮಾತುಗಳು ನನ್ನ ಹೃದಯವನ್ನು ಚುಚ್ಚಿ ನಮ್ಮ ಸ್ನೇಹ ಸಂಬಂಧ ಏನು ಅಂತ ತೋರಿಸ್ಕೊಡ್ತು. ನನ್ನ ಬೆಳವಣಿಗೆಗೆ ನೀವೇನು ಕಾರಣ. ಅದಕ್ಕಾಗಿ ನಿಮ್ಮ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಾನು ಇಲ್ಲೇ ಪಕ್ಕ ಸ್ಟೇಷನಲ್ಲಿ ಎಸ್ ಆಗಿ ಡ್ಯೂಟಿ ಮಾಡ್ತಿದ್ದೀನಿ. ಏನಾರ ಪ್ರಾಬ್ಲಮ್ ಇದ್ದರೆ ಹೇಳಿ ಕಳಿಸಿ. ಸರಿ. ಅಯ್ಯೋ, ನಾನು ಅವಾಗಲಿಂದ ಕೂತ್ಕೊಂಡೇ ಮಾತಾಡ್ತಾ ಇದ್ದೀನಿ. ಪ್ರಕಾಶ್ ಕೂತ್ಕೊಂಡಿರಿ, ನಾನು ಹೋಗಿ ಕಾಫಿ ತೊಗೊಂಡು ಬರ್ತೀನಿ. ಭಾರತಿ, ಕಾಫಿ ತಿಂಡಿ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ. ಆ ತೊಂದರೆ ಏನು ಬೇಡಿ. ಇನ್ನೊಂದು ದಿನ ಬಂದಾಗ ಊಟನೇ ಮಾಡ್ಕೊಂಡು ಹೋಗ್ತೀನಿ. ಭಾರತಿ, ನಿಮ್ಮ ಮನೆಯವರು ರಾಮು ಸೂರ್ಯ ಮನೇಲಿಲ್ಲ, ಎಲ್ಗೋದ್ರು? ಹೌದಾ, ಸೂರ್ಯ ಮತ್ತು ಲಕ್ಷ್ಮಿ ಇಬ್ಬರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದೇ ನನ್ನ ಗಂಡ ರಾಮು ಫ್ಯಾಕ್ಟ್ರಿಗೆ ಹೋಗಿದ್ದಾರೆ. ಬರ್ತಿ, ನಾನು ಇಲ್ಲೊಂದು ಸ್ವಲ್ಪ ಯಾವುದೋ ಕೇಸ್ ಇನ್ವೆಸ್ಟಿಗೇಷನ್ಗೆ ಬಂದಿದೆ. ಇಲ್ಲ ಪಕ್ಕದಲ್ಲಿರ್ತೀನಿ. ನಿಮ್ಗೆ ಏನಾರು ಸಹಾಯ ಬೇಕು ಅಂದರೆ ನನಗೆ ಅಲ್ಲೆಲ್ಲ ಫೋನ್ ಮಾಡಿ. ಇಲ್ಲೇ ಹತ್ರ ಇರೋದ್ರಿಂದ ನಾನು ಆವಾಗ ಬರ್ತಾ ಇರ್ತೀನಿ. ಸರಿ, ಬರಲ್ಲ? ಬರ್ತೀರಾ? ಬರ್ತೀನಿ.